ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿಯೂಟ ನೀಡಲಾಗುತ್ತೆ. ಆದರೆ ಬಿಸಿಯೂಟಕ್ಕೆ ಬಳಸುವ ಅಕ್ಕಿ ಬೇಳೆ ನೋಡಿದ್ರೆ ನಿಜಕ್ಕೂ ಆತಂಕ ಹುಟ್ಟಿಸುತ್ತೆ. ಹುಳು ಬಿದ್ದಿರುವಂತಹ ಕಳಪೆ ಗುಣಮಟ್ಟದ ದಿನಸಿ ಪದಾರ್ಥ ಬಳಸಿ ಮಕ್ಕಳಿಗೆ ಬಿಸಿಯೂಟ ಬಡಿಸಲಾಗ್ತಾ ಇದೆ. TV9 ಈ ಬಗ್ಗೆ ಸರಣಿಯ ವರದಿ ಪ್ರಸಾರ ಮಾಡ್ತಾ ಇದ್ದು ಅಧಿಕಾರಿಗಳನ್ನ ಎಚ್ಚರಿಸ್ತಾ ಇದೆ. ಅನ್ನದಲ್ಲೂ ಹುಳು, ಸಾಂಬಾರ್ನಲ್ಲೂ ಹುಳು, ಅಕ್ಕಿ ಬೇಳೆಗಳಲ್ಲೂ ಹುಳುವೋ ಹುಳು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ನೀಡ್ತಿರುವ ಬಿಸಿಯೂಟ ಅಧ್ವಾನ ಎದ್ದಿದೆ. ವಿದ್ಯಾರ್ಥಿಗಳಿಗೆ ನೀಡ್ತಿರುವ ಕಳಪೆ ಆಹಾರದ ವಿರುದ್ಧ TV9 ಸಮರ ಸಾರಿದ್ದು ಶಾಲೆಗಳಲ್ಲಿನ ಕರ್ಮಕಾಂಡವನ್ನ ತೆರೆದಿಡ್ತಿದೆ. ಇವತ್ತು ಕೂಡ ಕೆಲ ಶಾಲೆಗಳಲ್ಲಿ ಹುಳು ಬಿದ್ದ ಊಟದ ದರ್ಶನವಾಗಿದೆ. ಚಿಕ್ಕಮಗಳೂರಲ್ಲೂ ಹುಳು ಊಟದ ಕರ್ಮಕಾಂಡ. ಅರೆಬೆಂದ ಕಾಳುಗಳು, ಕಣ್ಣಿಗೆ ರಾಚುತ್ತಿರುವ ಹುಳುಗಳು. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಬಿಟ್ಟೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪೂರೈಸುತ್ತಿದ್ದ ಊಟ ಇದು. ಇವತ್ತು ಅಡುಗೆ ಮನೆಗೆ ತೆರಳಿದ್ದ ಪೋಷಕರು ಅನ್ನ ಸಾಂಬಾರ್ನಲ್ಲಿ ಹುಳು ಕಂಡು ಕೆರಳಿದ್ರು. ಆದ್ರೆ ಸರ್ಕಾರದಿಂದ ಬರೋದೇ ಹೀಗೆ, ನಾವೇನ್ ಮಾಡೋಣ ಅಂತ ಶಿಕ್ಷಕರು ಅಳಲು ತೋಡಿಕೊಂಡಿದ್ದಾರೆ. TV9 ವರದಿ. ಶಾಲೆಗೆ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರ ಭೇಟಿ. ಯಾದಗಿರಿಯ ರಾಮಸಮುದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಿಸಿಯೂಟಕ್ಕೆ ಬಳಸುತ್ತಿದ್ದ ಅಕ್ಕಿ ತೊಗರಿ ಬೇಳೆಯಲ್ಲಿ ಹುಳು ತುಂಬಿ ತುಳುಕ್ತಿದ್ವು. ಕೊಯ್ಲೂರಿನ ಶಾಲೆಯಲ್ಲೂ ನುಷಿ ಹಾಗೂ ಬಾಲದ ಹುಳು ಇರುವ ಗೋಧಿಯನ್ನೇ ಮಕ್ಕಳ ಊಟಕ್ಕೆ ಬಳಕೆ ಮಾಡುತ್ತಿದ್ರು. ಈ ಬಗ್ಗೆ TV9 ವರದಿ ಪ್ರಸಾರ ಮಾಡಿತ್ತು. ಇದೀಗ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ರಾಮಸಮುದ್ರದ ಶಾಲೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಕಳಪೆ ಗುಣಮಟ್ಟದ ಬೇಳೆ ಪೂರೈಕೆಗೆ ಕಿಡಿಕಾರಿದ್ದು ವರದಿ ಸಲ್ಲಿಕೆಗೆ ಸೂಚಿಸಿದ್ರು. ಈಗ ನಾನು DDP ಅವರಿಗೆ ಕೂಡಲೇ ಸೂಚನೆ ಕೊಟ್ಟು ಈ ಯಾರು ಸರ್ವಸ್ದಾರಿದ್ದಾರೆ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು, ಕಾನೂನಿನ ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಲಿಕ್ಕೆ ಪತ್ರ ವ್ಯವಹಾರ ಮಾಡಬೇಕು, ಅದು ಆಯೋಗಕ್ಕೆ ವರದಿ ಸಲ್ಲಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. TV9 ಇಂಪ್ಯಾಕ್ಟ್. ಶಾಲೆಗೆ ಬಂತು ಗುಣಮಟ್ಟದ ಬೇಳೆ. ಇನ್ನು ತುಮಕೂರಿನ ವಡ್ರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹಾಳಾದ ತೊಗರಿ ಬೇಳೆ ಬಗ್ಗೆ TV9 ನಿನ್ನೆ ವರದಿ ಪ್ರಸಾರ ಮಾಡಿತ್ತು. ಗುಡಿಪಾಳ್ಯದ ಶಾಲೆಯಲ್ಲಿನ ಬೇಳೆಗೆ ಬಂದ ದುಸ್ಥಿತಿಯನ್ನ ತೆರೆದಿಟ್ಟಿತ್ತು. ಇದೀಗ ಅಕ್ಷರ ದಾಸೋಹ ಅಧಿಕಾರಿಗಳು ಎಚ್ಚೆತ್ತಿದ್ದು ಶಾಲೆಗಳಿಗೆ ಗುಣಮಟ್ಟದ ತೊಗರಿ ಬೇಳೆ ಪೂರೈಸುತ್ತಿದ್ದಾರೆ. ಎಲ್ಲೆಲ್ಲಿ ಶಾಲೆಗಳಲ್ಲಿ ಈ ಥರದ ಬೇಳೆ ಇದೆ ತಂದು ನಾವು ಅದನ್ನು ಯಾರು ಸಪ್ಲೈಯರ್ ಇರ್ತಾರೆ ಆ ಸಪ್ಲೈಯರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಎಕ್ಸ್ಚೇಂಜ್ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಹೋಗ್ತೀವಿ. ಈಗಾಗಲೇ ತುಮಕೂರಿನ ಗುಬ್ಬಿ ಗೇಟ್ ಬಳಿಯ ಗೋಡೌನ್ಗೆ 179 ಕ್ವಿಂಟಲ್ ಬೇಳೆ ಬಂದಿದೆ. ಎಲ್ಲಾ ಶಾಲೆಗಳಿಗೆ ಗುಣಮಟ್ಟದ ಬೇಳೆ ವಿತರಣೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಕ್ಕಳು ಹಾಗೂ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಕಲಬುರಗಿಯಲ್ಲೂ ಬಿಸಿಯೂಟಕ್ಕೆ ಸರಬರಾಜಾಗುವ ತೊಗರಿ ಬೇಳೆಯಲ್ಲಿ ಹುಳುಗಳು ಇದ್ದಿದ್ದನ್ನ TV9 ವರದಿ ಮಾಡಿತ್ತು. TV9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಕ್ಷರ ದಾಸೋಹ ಅಧಿಕಾರಿಗಳು ಶಾಲೆಗಳಿಗೆ ಹೊಸ ತೊಗರಿ ಬೇಳೆ ಖರೀದಿ ಮಾಡುತ್ತಿದ್ದಾರೆ. ಇದಕ್ಕಾಗಿ ಇಂದು ಗೋದಾಮಿಗೆ ತೆರಳಿ ಬೇಳೆ ಪರಿಶೀಲನೆ ಮಾಡಿದ್ದಾರೆ. 300 ಕ್ವಿಂಟಲ್ ಈಗಾಗಲೇ ಹೊಸದಾಗಿ ಖರೀದಿ ಮಾಡಿದ್ದೇವೆ. ಈಗಾಗಲೇ 60 ಶಾಲೆಗಳಿಗೆ ಸರಬರಾಜು ಆಗಿದೆ. ಮಂಡ್ಯದಿಂದ ಎಲ್ಲ ಶಾಲೆಗಳಿಗೆ ಎತ್ತುವಳಿ ಮಾಡತಕ್ಕಂಥ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತದೆ. ಬ್ಯೂರೋ ರಿಪೋರ್ಟ್ TV9.